ಬಿಡಿ, ನಾನು ಯಾರಿಗೂ ಬೈಯೋಕೆ ವಿಡಿಯೋ ಮಾಡಲಿಲ್ಲ. ಆದರೆ ಎಲ್ಲಿಗಾರು ಹೋದಾಗಲಿಕ್ಕೆ ಮನೆಯವ್ರಿಗಿಂತ ಟೆನ್ಷನ್ ಊರವರಿಗೆ. ಓಹ್, ಕೆಲಸ ಇದ್ದವ್ರ ಸ್ಟೋರಿ ಇದಾದರೆ ಕೆಲಸ ಇದ್ದಿದ್ದವ್ರ ಕತೆ ಇನ್ನೊಂದು ಥರ. ಯಾವ ಮತ್ತು ಯಾವ ಕೆಲಸವು ಚೀಪ್ ಅಲ್ಲ ಅಕ್ಕ. ನೀವು ಎಂಥದೇ ಕೆಲಸ ಮಾಡ್ತೀರಿ ಅದು ನಿಮ್ಗೆ ಅವ್ರಿಗೆ ಖಂಡಿತ ಅರ್ಥ ಆಯ್ತು. ಈಗ ಕೆಲಸ ಬಿಟ್ಟು ಮನೆ ಕೂತ್ಕೊಂಡವರು, ಕೆಲಸ ಇಲ್ಲದೆ ಇರೋರು, ಕೆಲಸ ಹುಡುಕ್ತಾ ಇರೋರು, ಅಥವಾ ಎಂಥದೋ ಒಂದು ಒಳ್ಳೆ ಕೆಲಸ ಮಾಡ್ಕಂತೇಳಿ ಹೋಗಿ ಫೇಲಿಯರ್ ಕಂಡವರು, ಅಥವಾ ಸಣ್ಣ ಕೆಲಸ ಸ್ಟಾರ್ಟ್ ಮಾಡೋದಷ್ಟೇ. ನನ್ನ ಚಾನೆಲ್ ಕಾಂಬೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದು ಬೇಡ ಅಂದೇಳಿ ಅಂದ್ಕೊಂಡಿದ್ದೆ. ಯಾಕಂತಂದರೆ ನನಗೆ ಸುಮಾರು ಕೆಲಸ ಇದ್ದಿತ್ತು. ಆದರೂ ಎಂತ ಮಾಡೋದು, ದಿನ ಎಂತಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡದಿದ್ರು ಕೂಡಲೇ ನಾನು ಮಿಸ್ ಮಾಡ್ಕೊತಿದ್ದೇನೋ ಅಂತ ಅನ್ಸೋಕ್ಕೆ ಶುರು ಆಯಿತು. ಆದರೆ ನನಗೆ ಎಷ್ಟು ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಂತಂದೇಳಿ ಗೊತ್ತಿಲ್ಲ ಅಲ್ಲ. ನಾನು ಅಂಥದ್ದೆಂತ ಭಾರಿ ಕಂಟೆಂಟ್ ಅಂತ ಹಾಕ್ತಾ ಇಲ್ಲ. ನಂಗೊಂದು ಅಷ್ಟು ಜನ ಫಾಲೋವರ್ಸ್ ಇದ್ದರು, ಎಲ್ಲ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಅಂಥದ್ದೆಂತ ಸೀನ್ ಸದ್ಯಕ್ಕಿಲ್ಲ. ಆದರೂ ಹೇಳೋದು. ಆದರೂ ನಾನು ನಿನ್ನೆ ಹೇಳ್ದಂಗೆ ನಂಗೆ ಎಷ್ಟೋ ಸಲ ಅನ್ಸಿತ್ತಕ್ಕ, ನಾವಿನ್ನು ಓದ್ತಾನೆ ಇರ್ಕಿದಿತ್ತು. ಎಕ್ಸಾಮ್ ಒಂದು ಪ್ರಾಬ್ಲಮ್, ಟು ಬಿ ಫ್ರ್ಯಾಂಕ್. ಅದು ಬಿಟ್ಟರೆ ಓದ್ತಾನೆ ಇರ್ಕಿದಿತ್ತು, ಗಮ್ಮತ್ ಆದಿತ್ತು. ಹೆಂಗೋ ಅಮ್ಮ ಮನೇಲಿ ಅಡುಗೆ ಮಾಡ್ತಿರೋ, ಅಪ್ಪ ಬೇಕಾದದೆಲ್ಲ ತಂದು ಹಾಕ್ತಿರೋ. ಜಗಳ ಮಾಡೋಕ್ಕಂತೂ ತಂಗಿ ಇದ್ಲು, ಆಟ ಆಡೋಕೆ ಬ್ರೂನೋ ಇದ್ದ. ಅದು ಬಿಟ್ಟು ಮತ್ತೆ ಎಂತ ಇತ್ತು ಲೈಫಲ್ಲಿ? ಯಾರಿಗೆ ಬೇಕೇ ಕೆಲಸ ಎಲ್ಲ ಅಂದರೆ ಕೆಲಸ ಬಿಟ್ಟು ಕೂಕಂಕಾತ? ಅದು ಈಗಿನ ಕಾಲದಲ್ಲೂ ನೋವೇ ಚಾನ್ಸೇ ಇಲ್ಲ. ಎಷ್ಟೋ ಜನರಿಗೆ ಕೆಲಸವೇ ಇರುತ್ತಿಲ್ಲ. ಒಂದು ಕೆಲಸಕ್ಕೋಸ್ಕರ ಒದ್ದಾಡ್ತಿರೋ ಸ್ವಲ್ಪ ಏನಲ್ಲ ಅಕ್ಕ. ಅವ್ರ ಕಷ್ಟ ಕಾಮತಿ ನಮಗೆ ಒಂಥರ ಚುರು ಚುರು ಆಯ್ತು. ಆದರೆ ನಾವೆಂತ ಮಾಡೋದು? ಕೆಲಸ ಇದ್ದವರು, ಅಯ್ಯೋ ಯಾರು ಮಾಡ್ತಾರಪ್ಪ ಈ ಕೆಲಸ, ಯಾರಿಗೆ ಬೇಕಪ್ಪ ಈ ಕೆಲಸ, ಅಯ್ಯೋ ನಮ್ಗೆ ಅದು ಸಾಕಾತಿಲ್ಲ, ನಮ್ಗೆ ಇದು ಕೊಡೋದಿಲ್ಲ, ನಮ್ಗೆ ಇನ್ಕ್ರಿಮೆಂಟ್ ಇಲ್ಲ, ನಮಗೆ ಬೋನಸ್ ಕೊಡೋದಿಲ್ಲ, ಅದು ಇದು ಇದೇ ಆಯ್ತು ನಮ್ಮ ಸ್ಟೋರಿ. ಕೆಲಸ ಇದ್ದವ್ರ ಸ್ಟೋರಿ ಇದಾದರೆ ಕೆಲಸ ಇದ್ದಿದ್ದವ್ರ ಕತೆ ಇನ್ನೊಂದು ಥರ. ಯಾವತ್ತು ಎಂತ ಗೊತ್ತಿತ್ತಾ, ನಮ್ಮ ಹತ್ರ ಇದ್ದದ್ದು ಎಂತ ಎಕ್ಸಾಂಪಲ್, ಈಗ ನಮ್ಗೊಂದು ಕೆಲಸ ಇತ್ತು, ಆ ಕೆಲಸನೇ ನಾವು ದೇವ್ರ ಅಂದೇಳಿ ಅಂದ್ಕೊಂಡು ಮಾಡ್ರೆ ಅದು ಅದ್ರಿಗಿಂತ ಬೇರೆ ಒಳ್ಳೇದಂತ ಇಲ್ಲ. ನಾವು ಯಾವತ್ತು ಹಿಂಗೆ ಕಾಂಬುದಲ್ಲ, ನಾವು ಹಿಂಗೆ ಗ್ರೋತ್ ಆಯ್ತಿಲ್ಲ ಅಂತ ಹೇಳೋದಿಲ್ಲ. ಅದು ನಮ್ಗಿಂತ ಕೆಳಗಿದ್ದವ್ರು ಒಂದು ಸ್ವಲ್ಪ ಕಾಣಕ್ಕೆ, ಅವ್ರು ಎಷ್ಟು ಸಫರ್ ಆಗ್ತಿದ್ರು ಅಂತ ಹೇಳಿ ಕಾಣಕ್ಕೆ. ಎಷ್ಟೋ ಜನರನ್ನು ಕಾಣ್ತೆ ನಾನು, ನಂದೇ ಗ್ರೂಪಲ್ಲಿ ಕೆಲವು ಜನ ಎಲ್ಲ ಇದ್ದಿರು. ಕೆಲ್ಸಕ್ಕೆ ಹೋಗ್ತಿದ್ದರು, ಮದುವೆ ಆಯಿತು, ಕೆಲಸ ಬಿಟ್ಟರು, ಸರ್ಕಮ್ಸ್ಟೆನ್ಸಸ್ ಎಂತ ಮಾಡೋಕ್ಕಾಗ್ತಿಲ್ಲ, ಮಗು ಅದೇ ಇದು ಅಂದ್ಕೊಂಡು. ಆಮೇಲೆ ಮನೆದ ಕೆಲಸ ಜಾಸ್ತಿ ಇರುತ್ತೆ, ಗಂಡ ಕೆಲ್ಸಕ್ಕೆ ಹೋಗ್ತಿರ್ತರು, ಯಾರೋ ಒಬ್ರು ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಆದರೆ ಕಾಂಪ್ರಮೈಸೇ ಲೈಫ್ ಅಂದರೆ ಕಾಂಪ್ರಮೈಸ್ ಮಾಡ್ಕೊಂಡೆ ಒಂದು ಲೈಫ್ ಆಗೋಕ್ಕ. ಯಾರದಾರು ಅಷ್ಟೇ, ನಮ್ದಾರು ಅಷ್ಟೇ, ನಾಳೆ ನಿಮ್ದಾರು ಅಷ್ಟೇ. ನಮ್ಮ ಲೈಫಲ್ಲಿ ನಾವು ಹೆಂಗೆ ಬೇಕೋ ಹಂಗೆ ಇರಕ್ಕೆ. ಎಂತಕ್ಕಂದ್ರೆ ಇಪ್ಪುದು ಒಂದೇ ಲೈಫ್ ಅಲ್ಲ ನಮ್ಮೆಲ್ಲರಿಗೂ. ಕೆಲಸ ಇರುತ್ತಿಲ್ಲ, ಸ್ಟೋರಿ ಕಂಟಿನ್ಯೂ ಮಾಡುವ. ಕೆಲಸ ಇಲ್ದಿದ್ರು ಕೂಡಲೇ ಮನೆಯವ್ರು ಹೇಳ್ತರು, ಮಗ ಒಂದು ಕೆಲಸ ಕಾಣ್ ಮಗ, ಹಿಂಗೆ ಇರಬೇಡ ಅಂದ್ಕೊಂಡು. ಅವ್ರಿಗೆ ನಾವು ಭಾರ ಹತ್ತು ಅಂದ್ಕೊಂಡಲ್ಲ. ಅವ್ರು ಒಂದು ಕೆಲಸ ಇರ್ಕ, ನಿಮ್ಮ ಮಗ ಎಂತ ಮಾಡ್ತಿದ್ದ ಕೇಂದ್ರ, ಅಥವಾ ನಿಮ್ಮ ಮಗಳು ಎಂತ ಮಾಡ್ತಿದ್ದಾಳು ಕೇಂದ್ರ, ಹಿಂಗೆ ಇರ್ಕ. ನಮ್ಮನೇಲಿ ಆ ಸಿಚುವೇಶನ್ ಇರಲಿಲ್ಲ. ಅಂದರೆ ನಾವು ಕೆಲ್ಸಕ್ಕೆ ಹೋಗೋದೇ ಬೇಡ ಅಂದಿದ್ದೀರು. ನಾನೇ ಹಠ ಮಾಡಿ ಆ್ಯಕ್ಚುಲಿ ಜಾಯ್ನ್ ಆದದಕ್ಕ. ಈಗ ಫೈನ್, ಈಗ ಹೆಂಗೋ ಒಂದು ಲೈಫ್ ಹೋಗ್ತಿತ್ತು. ಆದರೆ ಕೆಲವ್ರಿಗೆ ಎಂತ ಅಂತಂದರೆ ಕೆಲಸ ಒಂದೇ ಇರುತ್ತೋ ಅಥವಾ ಇದ್ದದ್ದು ಕೆಲಸ ಹೋಗಿರುತ್ತೆ ಎಂಥದೋ ಒಂದು. ಆದರೆ ಎಲ್ಲಿಗಾರು ಹೋದಾಗಲಿಕ್ಕೆ ಮನೆಯವ್ರಿಗಿಂತ ಟೆನ್ಷನ್ ಊರವರಿಗೆ. ಓಹ್, ನಿಮ್ಮ ಮಗ ಕೆಲ್ಸಕ್ಕೆ ಹೋತಿಲ್ಯಾ, ನಿಮ್ಮ ಮಗಳು ಕೆಲ್ಸಕ್ಕೆ ಹೋತಿಲ್ಯಾ, ಅವಳಿಗೆ ಕೆಲಸ ಹೋಯ್ತಂಬ್ರು, 2 ವರ್ಷ ಆಯ್ತಂಬ್ರಲ್ಲ ಮನೇಲಿ ಕೂತ್ಕೊಂಡು, ಎಂತ ಮಾಡ್ತಿದ್ಲು, ಕೆಲಸ ಸಿಕ್ಲಿಯಾ ಅವಳಿಗೆ ಇನ್ನೂ, ಕೆಲ್ಸಕ್ಕೆ ಹೋತಿಲ್ಯಾ, ನಂದು ಮಗ ನಂದು ಮಗಳು ಅದು ಇದು. ಹಂಗಾರೆ ಈಗ ಕೆಲ್ಸಕ್ಕೆ ಹೋಯ್ದಿದ್ದೀರ ಯಾರು ಮನುಷ್ಯರಲ್ದ? ಎಂತಾರು ಕೆಲಸವೇ ಅಲ್ದ? ಅಯ್ಯೋ ನಿಮ್ಮ ಮಗ ಹೋಟೆಲಾ, ಅಯ್ಯೋ ನಿಮ್ಮ ಮಗ ಅಲ್ಲಿದ್ನ, ಅಯ್ಯೋ ನಿಮ್ಮ ಮಗಳ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋತಿಲ್ಯಾ, ಇವ್ರಿಗೆ ಎಂತಕ್ಕೆ ಎಂತಕ್ಕೆ ಹೇಳಿ? ನಮ್ಮ ಮನೆಯವ್ರಿಗಿಂತ ಟೆನ್ಷನ್ ಬೇರೆಯವ್ರ ಮನೆಯವರಿಗೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಅಲ್ಲುಂಬು ಕಳಿಸ್ತಾರ? ಯಾಕೆ ಹಿಂಗಿರ್ಕೆಲ್ರು? ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಯಾರಿಗೇ ಆಗಲಿ ಅವ್ರವ್ರ ಟೈಮ್ ಬತ್ತಕ್ಕ. ನಾವು ಜಸ್ಟ್ ವೇಟ್ ಮಾಡ್ಕಂದು ಹೇಳಿ ನಾವು ಎಂತ ಹೇಳೋದು, ಟ್ರೈ ಮಾಡದೆ ಇಪ್ಪುಕಾಗ. ಈಗ ನಂಗೊಂದು ಕೆಲಸ ಹೋಯ್ತು, ನಂಗೊಂದು ಕೆಲಸ ಬೇಕಂತ ಹೇಳಿ ನಾನು ಟ್ರೈ ಮಾಡದೆ ಕೂತ್ಕೊಂಡಲ್ಲ. ನಂಗೆ ಒಂದು ಟೈಮ್ ಬತ್ತು, ನಂಗೆ ಅಷ್ಟೊತ್ತು ಕೆಲಸ ಸಿಗತ್ತೆ ಅಂದೇಳಿ ಹೇಳೋದಲ್ಲ. ನಾವು ಟೈಮ್ ನಾವು ಬರ್ಸ್ಕಣ್ಕು. ಈಗ ನಾವು ಒಂದು ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ದು ರೆಸ್ಯೂಮ್ ಅಪ್ಡೇಟ್ ಮಾಡೋದು, ಅದು ಇದು ಎಂತಾರು ಒಂದು ಮಾಡೋಕ್ಕೆ. ಸುಮ್ಮನೆ ಕೂತ್ಕೊಂಡು ಕೂಡಲೇ ಮನೆ ಬಾಗಿಲಿಗೆ ನಿಮ್ಗೆ ಯಾರು ಕೆಲಸ ತಂದು ಕೊಡೋದಿಲ್ಲ. ಡಿಮೋಟಿವೇಟ್ ಆಗಬೇಡಿ ಯಾವತ್ತು ಅಕ್ಕ. ಟ್ರೈ ಮಾಡಿ ಅಷ್ಟೇ ನಾನು ಹೇಳೋದು. ಮತ್ತು ಯಾವ ಕೆಲಸವು ಚೀಪ್ ಅಲ್ಲ ಅಕ್ಕ. ನೀವು ಎಂಥದೇ ಕೆಲಸ ಮಾಡ್ತೀರಿ, ಅದು ನಿಮ್ಗೆ ಅನ್ನ ಹಾಕತ್ತ, ಅದು ನಿಮ್ಗೆ ದೇವ್ರೆ. ಬೇರೆ ಯಾರು ಎಂಥದೋ ಹೇಳ್ತಾರೆ ಅಂದ್ಕೊಂಡು ಅದೆಲ್ಲ ಕಿಮ್ಮಿಗೆ ಹಾಕೊಂಡು ಕೂತ್ಕೊಳ್ಬೇಡಿ. ಮತ್ತು ಇನ್ನೊಂದು ಎಂತ ಹೇಳೋದಂದರೆ, ನನ್ನ ಪರ್ಸ್ನಲ್ ಸಜೆಷನ್ ನಾನು ಎಂತ ಕೊಡ್ತೀನಿ, ಕೆಲವು ನನ್ನ ಫ್ರೆಂಡ್ಸಿಗೂ ಎಲ್ಲ ಹೇಳಿದ್ದು, ನೀವು ನಿಮ್ಮ ಗಂಡ ಎಷ್ಟೇ ಒಳ್ಳೆ ಕೆಲಸದಲ್ಲಿ ಇರಲಿ, ಅಥವಾ ನಿಮ್ಮ ಹೆಂಡತಿ ಎಷ್ಟೇ ಒಳ್ಳೆ ಕೆಲಸದಲ್ಲಿರಲಿ, ನಿಮ್ಗೊಂದು ಕೆಲಸ ಅಂದೇಳಿ ಇರ್ಕ. ನಿಮ್ಗೆ ಅದು 1,000 ರೂಪಾಯಿ ತಂದು ಕೊಡಲಿ, ನಿಮ್ಗೆ ಅದು 1,00,000 ರೂಪಾಯಿ ಕೊಡಲಿ, ಅಥವಾ ಕೋಟಿಯೇ ಕೊಡಲಿ, ನಿಮಗೆ ನಿಮ್ಮದೇ ಅಂಬುದು ಒಂದು ಎಂತ ಹೇಳೋದು,
ಒಂದು ಇನ್ಕಮ್ ಜನ್ರೇಟ್ ಆಗೋದೊಂದು ಸೋರ್ಸ್ ನಿಮ್ಗೆ ಇರ್ಕು. ಅದು ನೀವು ಕೆಲಸಕ್ಕೆ ಹೋಯ್ನಿ ಅಥವಾ ನಿಮ್ಮ ಹಾಬಿ ಕಂಟಿನ್ಯೂ ಮಾಡಿ ಎಂಥದೇ ಇರಲಿ, ಬಟ್ ನಿಮಗೆ ಒಂದು ಬೇಕು, ಇನ್ಕಮ್ ಬೇಕು. ಪ್ರತಿ ಸಲ ನಿಮ್ಗೆ ಬೇರೆಯವ್ರ ಹತ್ರ ಕೇಂಬಕಾತಿಲ್ಲ. ಅದು ಬೇರೆಯವ್ರ ಹತ್ರ ದುಡ್ಡು ಎಂಬುದು ಅಪ್ಪ ಅಮ್ಮನ ಹತ್ರ ಕೇಂಡಷ್ಟು ಈಸಿ ಅಲ್ಲ. ನಿಮ್ಗೆ ನಾನು ಎಂತ ಹೇಳ್ತಿದ್ದೆ ಅಂದೇಳಿ ಅರ್ಥ ಆಯ್ತು ಅಂದೇಳಿ ಅನ್ಕಂಡು. ಈಗಿನ ಕಾಲದಲ್ಲಿ, ಈಗಿನ ಸಿಚುವೇಶನಲ್ಲಿ ನನ್ನ ಪ್ರಕಾರ ಎಲ್ಲರೂ ದುಡಿಕ್ಕೆ, ಎಲ್ರಿಗೂ ಅವ್ರವ್ರ ಸೋರ್ಸ್ ಆಫ್ ಇನ್ಕಮ್ ಇರಕ್ಕೆ. ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಕೆಲಸ ಬೇಕು. ಕೆಲಸ ವೆರಿ ಇಂಪಾರ್ಟೆಂಟ್. ಹಂಗಂಥೇಳಿ ಬರೀ ಕೆಲಸವೇ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡದೆ ಇಪ್ಪೋದು, ಇಲ್ದಿದ್ರೆ ನಿಮ್ಮ ಸೆಲ್ಫ್ ಕೇರಿಗೆ ಟೈಮ್ ಕೊಡದೆ ಇಪ್ಪೋದು, ಅಥವಾ ನಿಮ್ಮದೊಂದು ಎಂಟರ್ಟೈನ್ಮೆಂಟಿಗೆ ಟೈಮ್ ಕೊಡದೆ ಇಪ್ಪೋದು ತುಂಬ ದೊಡ್ಡ ತಪ್ಪಾತು. ಎಂತಕ್ಕಂದರೆ ಈಗಿನ ಕಾಲದಲ್ಲಿ ಯಾರದ್ದು ಎಂಥದ್ದು ಹೇಳೋಕ್ಕೆ ಗೊತ್ತಿಲ್ಲ. ಹಾಗೆ ಪತಿ ಕಂಪೆನಿಯೇ ಎಲ್ಲ, ಕಂಪೆನಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತೆ ಅಂದರೆ ನಿಮ್ಮನ್ನು ಯಾರು ಮೂಸೋರು ಇರುತ್ತಿಲ್ಲ. ನಾನು ಹೇಳ್ತೆ ಕಾಣಿ, ಯಾರನ್ನು ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮ ಕಂಪೆನಿ ರೀಪ್ಲೇಸ್ ಮಾಡೋದು, ಗೊತ್ತಾಯ್ತಾ? ಸೊ ನಿಮ್ಮ ಜಾಗ್ರತೆ ನೀವು ಮಾಡ್ಕೊಳ್ಳಿ. ಹಾಗೆ ನೀವು ಮೇಯ್ನ್ ಕೆಲ್ಸಕ್ಕೆ ಹೋಗೋದು ಎಂತಕ್ಕೆ, ಹಣ ಮಾಡೋಕ್ಕಷ್ಟೇ. ಕೆಲಸ ಮಾಡಿ ಸ್ಯಾಲ್ರಿ ತಗೊಳ್ಳಿ, ಮನೆಗೆ ಬನ್ನಿ. ಇಲ್ಲ ಹಿಡಿತಿಲ್ಲ, ನಂಗೆ ಸ್ಟ್ರೆಸ್ ತಗೊಂಬಕಾತಿಲ್ಲ, ನನ್ನ ಕೈಲಿ ಸಾಧ್ಯ ಆಗ್ತಿಲ್ಲ ಅಂತೀರ, ಊರಿಗೆ ಬನ್ನಿ, ಗದ್ದೆ ಕೆಲಸ ಮಾಡಿ. ಅದು ಬೆಸ್ಟ್, ನಿಮ್ಮ ಹೆಲ್ತಿಗೂ ಒಳ್ಳೆಯದು. ಬಿಡಿ, ನಾನು ಯಾರಿಗೂ ಬಯೋಕ್ಕೆ ವಿಡಿಯೋ ಮಾಡಲಿಲ್ಲ. ನಂಗೆ ಹಿಂಗೆ ಒಂದು ಥಾಟ್ ಬಂತು ಕೆಲಸ ಮಾಡ್ಬೇಕಿಗೆ, ಕೆಲವುದೆಲ್ಲ ಎಣಿಸ್ತು, ಅದಕ್ಕೆ ಹೇಳೋದಷ್ಟೇ. ಇವತ್ತಂತೂ ನಿಮ್ಮ ಜೊತೆ ಮಾತಾಡ್ತಾ ಕೆಲಸ ಹೆಂಗಾಯ್ತು ಅಂತ ಹೇಳಿ ಗೊತ್ತಾಗಲಿಲ್ಲ. ಆದರೂ ಎಂತ ಮುಗಿಲಿಲ್ಲ, ಇತ್ತು ಮಾಡಿದಷ್ಟು ಇತ್ತು, ಮಾಡುವಷ್ಟು ಕೆಲಸ ಮಾಡಿಸ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ನೀವು ಯಾವುದೇ ಕಂಪೆನಿಗೆ ಹೋಗಲಿ, ಹಣೆ ಬರೋ ಇಷ್ಟೇ, ಗೊತ್ತಾಯ್ತಾ? ಈ ಕೆಲಸದ್ದು ಈ ಫಿಲಾಸಫಿ ಮಾತಾಡಿದ್ರಲ್ಲ, ನಾನು ಎಂತ ಹೇಳಿದ್ದ ನಿನ್ನೆ ಅಂತೇಳಿ ಮರ್ತೋಯ್ತು ನನಗೆ. ನಾನು ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೆ ಕಾಣಿ. ನಾನು ನಿಮ್ಗೆ ಹೇಳಿದ್ದಲ್ಲ, ನಾನು ಕೆಲವು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ, ನಿಮ್ಗೆ ಅದ್ರದ್ದು ಅನ್ಬಾಕ್ಸಿಂಗ್ ತೋರಿಸ್ದೆ ಅಂದ್ಕೊಂಡು. ಐಟಮ್ ಒಂದು ಮಿಸ್ಸಿಂಗ್ ಇದ್ದಿತ್ತಲ್ಲ ನಿನ್ನೆ, ಅದು ಬಂದಿತ್ತು. ನಾನು ನಿಮ್ಗೆ ತೋರಿಸ್ದೆ, ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ದೆ. ಮೇ ಬಿ ನಾಳೆ ತೋರಿಸ್ದೆ. ಇವತ್ತಿಷ್ಟು ಪುರಾಣ ಸಾಕು, ಎಂತಕ್ಕಂದರೆ ಈ ಫಿಲಾಸಫಿಗೂ ಆ ಅನ್ಬಾಕ್ಸಿಂಗಿಗೂ ಮ್ಯಾಚ್ ಆಗ್ತಿಲ್ಲ. ನಾನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಏನಂತೆಲ್ಲ ಹೇಳಿಕೊಡ್ತೆ ಅಂದ್ಕೊಂಡು. ಕೊಂಕಣಿಯಲ್ಲಿ ಮಾಡೋದು ವೀಡಿಯೋ ಅದು. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನರಿಗೆ ಕೊಂಕಣಿ ಅರ್ಥ ಆಗ್ತದೆ ಅಥವಾ ಎಷ್ಟು ಜನರಿಗೆ ಕೊಂಕಣಿ ಬರ್ತದೆ ನನ್ನ ವೀಡಿಯೋ ಕಾಂಬೋರ್ಲರು. ರಾತ್ರಿ ಆಯ್ತಲ್ಲ, ನಿದ್ದೆ ಶುರು ಆಯ್ತು. ಎಂತ ಮಾತಾಡ್ತಿದ್ದೆ ಅಂದೇಳಿ ಗೊತ್ತಿಲ್ಲ, ಎಲ್ಲ ಹತ್ತಿತ್ತು ಬಾಯಲ್ಲ. ಅಂದರೆ ನಾನು ಎಂತ ಹೇಳೋಕೆ ಹೋದಂದರೆ, ಎಷ್ಟು ಜನರಿಗೆ ಕೊಂಕಣಿ ಅರ್ಥ ಆಯ್ತು ನನ್ನ ವೀಡಿಯೋ ಕಾಂಬೋರಿಗೆ ಅಂದೇಳಿ ನಂಗೆ ಗೊತ್ತಿಲ್ಲ ಅಂತೇಳಿ ಹೇಳೋಕೆ ಹೋದಷ್ಟೇ. ನಂಗೆ ಗೊತ್ತಾಯ್ತು, ಇವತ್ತು ನಾನು ಮಾಡೋದು ವೀಡಿಯೋ ನಿಮ್ಮಲ್ಲಿ ಹೆಚ್ಚಿನವ್ರಿಗೆ ಇಷ್ಟ ಇರುತ್ತಿಲ್ಲ ಅಥವಾ ಅರ್ಥ ಇರುತ್ತಿಲ್ಲ, ಎರಡರಲ್ಲಿ ಒಂದು. ಯಾಕಂದರೆ ಇವತ್ತು ಬರೀ ಮಾತು ಅಷ್ಟೇ ಆಗೋಯ್ತು. ಮಾತಿಗಿಂತ ಜಾಸ್ತಿ ಫಿಲಾಸಫಿ ಆಯಿತು. ಬಟ್ ಇದು ಯಾರಿಗೆ ಅರ್ಥ ಆಯ್ತು ಗೊತ್ತಾ? ಈ ಲೈಫಿದ್ದು ಸ್ಟೇಜಲ್ಲಿ ಯಾರೆಲ್ಲ ಇದ್ದರು ಅಥವಾ ಈ ಸ್ಟೇಟ್ ಆಫ್ ಲೈಫಲ್ಲಿ ಯಾರೆಲ್ಲ ಇದ್ದರು ಅವ್ರಿಗೆ ಖಂಡಿತ ಅರ್ಥ ಆಯ್ತು. ಈಗ ಕೆಲಸ ಬಿಟ್ಟು ಮನೆ ಕೂತ್ಕೊಂಡವರು, ಕೆಲಸ ಇಲ್ಲದೆ ಇರೋರು, ಕೆಲಸ ಹುಡುಕ್ತಾ ಇರೋರು, ಅಥವಾ ಎಂಥದೋ ಒಂದು ಒಳ್ಳೆ ಕೆಲಸ ಮಾಡ್ಕಂತೇಳಿ ಹೋಗಿ ಫೇಲಿಯರ್ ಕಂಡವರು, ಅಥವಾ ಸಣ್ಣ ಕೆಲಸ ಸ್ಟಾರ್ಟ್ ಮಾಡೋದಷ್ಟೇ, ಅಥವಾ ಅವರಿಗೆ ಯಾರು ಜಾಸ್ತಿ ಕ್ರಿಟಿಸಿಸಮ್ ಮಾಡೋರು, ಅದು ಕೇಳ್ಬೋದು ಅಂಥದ್ದೆಲ್ಲ ಆತಿಪ್ಪ ಅವರಿಗೆ ನನ್ನ ವೀಡಿಯೋ ಸತ್ಯ ಟಚ್ ಆಗ್ತೀವ. ಕಾಂಬ ಅಟ್ಲೀಸ್ಟ್ ನಾಳೆಯಿಂದ ಒಂದು ಒಳ್ಳೆ ವ್ಲಾಗ್ ಮಾಡೋಕ್ಕಾಗ್ತ ಅಂಥೇಳಿ ಟ್ರೈ ಮಾಡ್ತೆ. ಇವತ್ತು ನಿಮ್ಗೆ ಬೋರ್ ಆದರೆ ಐ ಆಮ್ ಸಾರಿ, ಬಟ್ ವೀಡಿಯೋ ಬೇಕಾದರೆ ವಾಪಸ್ ಕಾಣಿ, ಅರ್ಥ ಮಾಡ್ಕೊಂಡು ನಾನು ಎಂತ ಹೇಳ್ತಿದ್ದೆ ಅಂದ್ಕೊಂಡು. ನನಗೆ ವೀಡಿಯೋ ಇಷ್ಟ ಆದರೆ ಆ್ಯಸ್ ಆಲ್ವೇಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗುಡ್ ನೈಟ್.